ನಿಮ್ ಸೀಸನ್ ಅಲ್ಲಿ ಚಂದ್ರಶೆಟ್ಟಿ ಸರ್ ಗೆದ್ದಿದ್ರು. ಸಂಭಾವನೆಯಲ್ಲಿ ಅರ್ಧ ಭಾಗ ನಿಮ್ಗೇನು ಕೊಟ್ಟಿದ್ರು? ಸಂಭಾವನೆಯಲ್ಲಿ ಅರ್ಧ ಭಾಗ ನಿಮ್ಗೆ ನನಗೇನೆ ಕೊಡ್ತಾರ ಅವ್ರು ವಿನ್ ಆದ್ರೆ. ಅವಾಗ ನಾವಿನ್ನೂ ಮದ್ವೆನೂ ಆಗಿರ್ಲಿಲ್ಲ. ಇಲ್ಲ ಅಂಡ್ ನಾನಿನ್ನ ಕೇಳ್ಬೇಕು ಅಂಡ್ ಮಾಗಿ ಅವರು ನಂಗೆ ಆತರ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ನೀವು ಕೇಳ್ದಾಗ್ಲೇ ನನ್ಗೆ ಸಡನ್ ಆಗಿ ಫ್ಲಾಶ್ ಆಗ್ತಿರೋದು. ಸೊ ನಥಿಂಗ್ ಟು ಟಾಕ್ ಅಬೌಟ್. ನಿಮ್ದು ಮತ್ತೆ ಚಂದ್ರಶೆಟ್ಟಿ ಸರ್ ಲವ್ ಸ್ಟೋರಿ ಶುರು ಆಗಿದ್ದೆಲ್ಲಿಂದ? ಅವರು ಪ್ರಪೋಸ್ ಮಾಡಿದಾಗಿಂದ ಅಥವಾ ಅದಕ್ಕಿಂತ ಮುಂಚೆ ಏನಾದ್ರು? ಅಯ್ಯೋ ಇದ್ರ ಬಗ್ಗೆ ಮಾತಾಡ್ ನಂಗೆ ನಿಜವಾಗ್ಲೂ ಸಾಕಾಗಿದೆ. ಯಾಕಂದ್ರೆ ಎಲ್ಲಾರು ಕೇಳ್ದಾಗ ಇದೇ ಕೇಳ್ತಾರೆ. ಒಳಗಡೆ ಏನು ಸ್ಟಾರ್ಟ್ ಆಗಿರ್ಲಿಲ್ಲ. ಆಚೆ ಕಡೆ ಬಂದು ಎಲ್ಲಾರು ಫ್ಯಾನ್ ಪೇಜಸ್ ಅಲ್ಲಿ ವಿಡಿಯೋಸ್ ಹಾಕಿ ಅದೆಲ್ಲ ಮಾಡ್ತಿದ್ರು. ಸೊ ಅವಾಗ ಓಕೆ ನಾವ್ ಪ್ರಾಬಬ್ಲಿ ಏನು ಹೆಂಗಿದ್ರು ಫ್ರೆಂಡ್ಶಿಪ್ ಇದೆ, ಮದ್ವೆ ಆದ್ರೂ ಚೆನ್ನಾಗಿರತ್ತೆ ಅಂತ ಅನ್ಸ್ತು ಅಷ್ಟೇ. ಆಮೇಲೆ ಚಂದನ್ ಪ್ರಪೋಸ್ ಮಾಡಿದ್ರು. ನಾನು ಆನೆಸ್ಟ್ಲಿ ನಾನು ಅದ್ರ ಬಗ್ಗೆ ನಾನು ನೋಡಲ್ಲ. ಯಾರೋ ಮಾತಾಡಿದ್ನ ನಾನು ತಲೆ ಕೆಡ್ಸ್ಕೊಳಲ್ಲ. ತುಂಬಾ ಜನ ಇಷ್ಟಪಡೋರು ಇದಾರೆ, ತುಂಬಾ ಜನ ಇಷ್ಟಪಡೋರು ಇರ್ತಾರೆ. ಅದ್ರಲ್ಲಿ ಪ್ರಾಬ್ಲಿ 10% ನೆಗೆಟಿವ್ ಆಗಿ ಮಾತಾಡ್ತಾರೆ. ನೆಗೆಟಿವ್ ಆಗಿ ಮಾತಾಡಿ ತುಂಬಾ ವೈಡರ್ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗುತ್ತೆ ಅನ್ಸುತ್ತೆ. ಅಂದ್ರೆ ಹಿಂಗ್ ಮಾತಾಡಿದ್ರಂತೆ. ಸೊ ಅದ್ರ ಬಗ್ಗೆ ಬಿಟ್ಟಾಕ್ಬಿಟ್ಟು ಇಷ್ಟೊಂದ್ ಜನ ಲವ್ ಮಾಡೋರು ಇರೋದ್ರೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಓಕೆ ಮ್ಯಾಮ್, ಕೊನೆಯದಾಗಿ ನೀವೆಲ್ಲ ಯಾವ ಸಿನಿಮಾಗಳನ್ನ ಮಾಡ್ತಾ ಇದ್ದೀರಾ, ಯಾವ ಶೋಗಳನ್ನ ಮಾಡ್ತಾ? ಇವಾಗ ಸದ್ಯಕ್ಕೆ ಈ ಮೂವಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಯಾಕಂದ್ರೆ